ನಾವೇನೇ ಹೇಳಿದ್ರು ಕಾನೂನಾತ್ಮಕವಾಗಿ ಹೇಳ್ತೀವಿ, ಸಂವಿಧಾನದ ಅಡಿನಲ್ಲಿ ಹೇಳ್ತೀವಿ. ಇವರು ಹಿಂಗೆ ಮಾತನಾಡಿ ಇಲ್ಲ ನಾವು ಮಾಡೇ ಮಾಡ್ತೀವಿ ಹಠ ಹಿಡಿದ್ವಿ, ಮಾಡ್ಬೇಕಾದ್ರೆ ಆಮೇಲೆ ಮಾಡ್ಬೋದಾಗಿತ್ತಲ್ಲ, ಏನು ಅರ್ಜೆಂಟ್ ಏನಿತ್ತು ನಿಮ್ಮದು? ಇಮಿಡಿಯೇಟ್ ಆಗಿ ಮಾಡಬೇಕಾಗಿತ್ತಂತ ಏನಿದ್ದು? ಏನು ಸಾಧನೆ ಏನು ಮಾಡಬೇಕಾಗಿತ್ತು ನೀವು? ಯಾವ ಪಾಪ ಅಮಾಯಕರ ಹತ್ರ ದಿನ ನಮಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರಾ. ಅದ್ರ ನಾವು ಕಾನೂನು ಕ್ರಮ ತಗೊಂಡ್ರೆ ನೀವು ಕಾನೂನನ್ನು ಮೀರಿ ನಾವು ಪಥಸಂಚಲನ ಮಾಡೇ ಮಾಡ್ತೀನಿ ಅಂತ ಬರೋದ ಅವಶ್ಯಕತೆ ಏನಿದೆ? ಇದೇ ಡೇಟಿಗೆ ಬರಬೇಕು ಅಂತ ಏನು ಅವಶ್ಯಕತೆ ಇದೆ? ಯಾವಾಗ ಜನರಲ್ಲಿ ನೀವು ನಿಮ್ಮ ಮಾತಿನಿಂದ ಜನರಿಗೆ ಘಾಸಿಯಾಗಿದೆ, ಜನರಿಗೆ ಮನಸ್ಸಿಗೆ ನೋವಾಗಿದೆ, ಆಕ್ರೋಶದಲ್ಲಿದ್ದಾರೆ, ಅವಾಗೇ ಮಾಡ್ಬೇಕಂತ ಏನಿದೆ? ಸೊ ಇವ್ರು ಮಾಡ್ತೀನಿ ಅಂದಾಗ ಹಲವಾರು ಸಂಘಟನೆಗಳು ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಬಿಜೆಪಿಯ ಚಿತ್ತಾಪುರಿನ ಅಭ್ಯರ್ಥಿ, ಹಿಂದಿನ ಅಭ್ಯರ್ಥಿ, ಅವನು ಕೂಡ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿನಗೆ ಬರೇ ಫೋನ್ನಲ್ಲಿ ಬೆದರಿಕೆ ಬರ್ತಾ ಇದೆ, RSSನವರು ಕಟ್ಟರ್ಪಂಥಿಗಳು, ದೇಶಭಕ್ತರು, ನಾಳೆ ನಿಮ್ಮ ಮನೆಗೆ ಬಂದರೂ ಬರ್ತಾರಪ್ಪ, ಹುಷಾರಾಗಿರು ಅಂತಂದೆ. ಇದಾದ್ಮೇಲೆ ನೀವು ಪಥಸಂಚಲನ ಮಾಡಬೇಕಾ? ಇದಾದ್ಮೇಲೆ ನಿಮಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಜನರು? ನೀವು ಖಾಸಗಿಯಾಗಿ ಮಾಡ್ತಾ ಇದ್ರೆ ಏನು ತೊಂದರೆ ಇಲ್ಲ. ನಿಮ್ದು ಯಾವುದೋ ಒಂದು ಶಾಲೆ ಇದೆ, ನಿಮ್ದು ಯಾವುದೋ ಒಂದು ನಾಯಕರದು ಹೊಲ ಇದ್ರೆ ಮಾಡ್ಕೊಳ್ಳಿ, ಅದಕ್ಕೆ ನಮ್ಗೆ ನಿಯಂತ್ರಣ ಇಲ್ಲ. ಯು ಅಬ್ಯೂಸ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಯು ಅಬ್ಯೂಸ್ an MLA of that place and you want to do the march in the same constituency. ಏನು ಉದ್ದೇಶ ನಿಮ್ದು? ಶಾಂತಿ ಕದಲಕ್ಕ? ಇದೇನಾ ನಿಮ್ಮ ಸಂಸ್ಕೃತಿ?